ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಶ್ರೀ ಕನಕಪತ್ತಿನ ಸಹಕಾರ ಸಂಘ ನಿಯಮಿತದಲ್ಲಿ ಶುಕ್ರವಾರ ನಡೆದ ಗ್ರಾಹಕರ ಸಭೆ ಕಾರ್ಯಕ್ರಮ ಉದ್ಘಾಟಿಸಿದ ಶಿರಾ ಕನಕಪತ್ತಿನ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷ ಡಾಕ್ಟರ್ ಎಸ್ ಮಂಜುನಾಥ್. ಈ ಸಂದರ್ಭದಲ್ಲಿ ಪ್ರಧಾನ ವ್ಯವಸ್ಥಾಪಕ ನಿರ್ದೇಶಕ ಆರ್ ಲಕ್ಷ್ಮಣ್, ಪಟ್ಟನಾಯಕನಹಳ್ಳಿ ಕನಕಪತ್ತಿನ ಸಹಕಾರ ಸಂಘ ನಿಯಮಿತ ವ್ಯವಸ್ಥಾಪಕ ಕೆ ಅಶ್ವಥಯ್ಯ, ಲೆಕ್ಕಾಧಿಕಾರಿ ಎಸ್ ಎಂ ಶರತ್, ಆರ್ಥಿಕ ವಹಿವಾಟುಗಾತಿ ರೂಪಾ, ಸಿಬ್ಬಂದಿ ಪ್ರಕಾಶ್, ಪಿಗ್ನಿ ಕಲೆಕ್ಟರ್ ಬಿ ಎಸ್ ಓಂಕಾರಪ್ಪ, ಎಂಪಿ ಮಂಜುನಾಥ್, ಸಹಾಯಕ ಆರ್ ಕಾಂತರಾಜು ಸೇರಿದಂತೆ ಪಟ್ಟನಾಯಕನಹಳ್ಳಿ ಕನಕಪತ್ತಿನ ಸಹಕಾರ ಸಂಘದ ಷೇರುದಾರರು ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು. ಪಟ್ಟನಾಯಕನಹಳ್ಳಿಗೆ ಮಾನ್ಯ ಮಾಜಿ ಶಾಸಕರು ಹಾಗೂ ದಿವಂಗತ ಎಸ್ ಕೆ ದಾಸಪ್ಪನವರು ಮತ್ತೆ ಹಾಗೂ ದಿವಂಗತ ಬಿಜೆ ಕರಿಯಪ್ಪನವರು ಹಾಗೂ ಡಾಕ್ಟರ್ ಎಸ್ ಮಂಜುನಾಥ್ ಅವರು ಹಾಗೂ ಈ ಊರಿನ ಮತ್ತು ಎ ನಾಗರಾಜಪ್ಪ ನಿರ್ದೇಶಕರು ಹಾಗೂ ನೀಲ್ಕಂಠಪ್ಪನವರು, ಬೀರ್ಲಿಂಗಪ್ಪನವರು, ಮೊದಲನೇ ಪಿ ಎಲ್ ರಾಮಚಂದ್ರಪ್ಪನವರು ಹಾಗೂ ಪಟ್ಟನಾಯಕನಹಳ್ಳಿ ಮತ್ತು ಕಾಮಗನಹಳ್ಳಿ ವಿ ಆರ್ ಜಯರಾಮಪ್ಪನವರು ಮತ್ತು ಓಂಕಾರೇಶ್ವರ್ ಅವರು ಇವರೆಲ್ಲರೂ ಸಹ 2001ರಲ್ಲಿ ನಮ್ಮ ಪಟ್ಟನಾಯಕನಹಳ್ಳಿಗೆ ಬಂದು ಶಿರಾದಲ್ಲಿ ಒಂದು ಬ್ಯಾಂಕ್ ಅನ್ನ ಅಥವಾ ಕನಕಪತ್ತಿನ ಸಹಕಾರವನ್ನು ಪ್ರಾರಂಭಿಸ್ತೀವಿ ಅಂತಂದು ನೀವೆಲ್ಲರೂ ಶೇರ್ ಅನ್ನ ಹಾಕ್ಬೇಕು ಅಂತ ಕೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ಈಗಿನ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ರವರು ಏನ್ ಹೇಳಿದ್ರು ಅಂದ್ರೆ, ಮೊದಲು ಗ್ರಾಮೀಣ ಭಾಗದಲ್ಲಿ ಒಂದು ಪತ್ತಿನ ಸಹಕಾರವನ್ನು ಪ್ರಾರಂಭಿಸೋಣ ಅಂತ ಕೇಳಿದ್ರು. ಹಾಗೆ ಆ ಸಂದರ್ಭದಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಎಸ್ ಕೆ ದಾಸಪ್ಪನವರು ಏನ್ ಹೇಳಿದ್ರು ಅಂದ್ರೆ, ಈಗ ಮೊದಲು ನಗರ ಪ್ರಾಂತ್ಯದಲ್ಲಿ ಒಂದು ಪತ್ತಿನ ಸಹಕಾರವನ್ನು ಪ್ರಾರಂಭಿಸೋಣ, ನಂತರ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಮಾಡೋಣ ಅಂತಂದು 2002ರಲ್ಲಿ 22/2/2002ರಲ್ಲಿ ಸಂಘವನ್ನ ಮೊಟ್ಟ ಮೊದಲದಾಗಿ ಶಿರಾದಲ್ಲಿ ಈ ಒಂದು ಸಹಕಾರ ಸಂಘವನ್ನು ಪ್ರಾರಂಭಿಸಿದ್ರು. ಆ ಸಂದರ್ಭದಲ್ಲಿ ನಾನು 2022-22ರಲ್ಲಿ ಅಚಾನಕ್ಕಾಗಿ ನಾನು ಹೈಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ, ಗರ್ಲ್ಸ್ ಹೈಸ್ಕೂಲ್ ಶ್ರೀಗುಂಡ ಬ್ರಹ್ಮೇಶ್ವರದಲ್ಲಿ. ಅಚಾನಕ್ಕಾಗಿ ಅವತ್ತು ಶಿರಾಕ್ಕೆ ಹೋದ ಸಂದರ್ಭದಲ್ಲಿ ನಾನು ಸಹ ಷೇರುದಾರನ ಆಗಿದ್ರು ಸಹ ನೋಡಿದೆ, ಶಾಖೆ ಓಪನ್ ಆಗಿದ್ರು ನನ್ನ ಮನಸ್ಸಿಗೆ ಬಂತು. ನಾನು ತಕ್ಷಣ ಆಗ ಸಂದರ್ಭದಲ್ಲಿ ಸೆಕ್ರೆಟರಿ ಆಗಿರ್ತಕ್ಕಂಥ ಲಕ್ಷ್ಮಣ್ ಸಾರ್ ಇದ್ರು, ಅವ್ರನ್ನ ಕೇಳ್ಕೊಂಡೆ, ಸರ್ ನಾನು ಪಿಗ್ಮಿ ಸಂಗ್ರಹ ಇದ್ರು ನಿಮ್ಮ ಭಾಗದಲ್ಲಿರ್ತಕ್ಕಂಥ ನಾಗರಾಜಪ್ಪ ಅವರು ನಿರ್ದೇಶಕರು, ಅವ್ರನ್ನ ಕೇಳ್ತಾ 1900 ಬಂತು. ಹಾಗೆ ನಮ್ಮ ಡೆಪಾಸಿಟ್ ಎಷ್ಟಾತಂದ್ರೆ 23,30,22,759 ಆಯ್ತು. 2024-25ರಲ್ಲಿ ನಾವು ಸಾಲವನ್ನು ನೀಡಿರ್ತಕ್ಕಂಥದ್ದು 20,56,73,464 ಕೊಟ್ವಿ. ತದನಂತರ ಸಾಲಗಳಿಂದ ಬಂದ ಬಡ್ಡಿ 22,12,51,41 ಬಂತು. ನಿವ್ವಳ ಲಾಭವಾಗಿ 68,79,251 ಬಂತು. ಹಾಗೆ ನಾವು ಸಹ 2 ಕೋಟಿಯನ್ನ ಹೂಡಿಕೆಯನ್ನು ಮಾಡಿ ಬೇರೆ ಬ್ಯಾಂಕ್ಗಳಲ್ಲಿ ಅಗತ್ಯವಾಗಿ ಬೇಕಾದಂತ ಸಂದರ್ಭದಲ್ಲಿ ಬಳಸ್ಕೊಳ್ಳುವಂತ 2 ಕೋಟಿಯನ್ನ ಅಲ್ಲಿ ಮಾಡಿದ್ವಿ. ತದನಂತರ 2012-13ರಲ್ಲಿ ಹೆಚ್ಚುವ 10 ಲಕ್ಷವನ್ನ ಸಾಲವನ್ನು ಪಡೆದಿದ್ವಿ. ಮತ್ತೆ 16 ಅಕ್ಟೋಬರ್ ಮಾಸ್ಟರ್ ಅವಳ್ ನಾವು ಮ್ಯಾನೇಜರ್ಗೆ ನಾವು ಮಾಸ್ಟರ್ ಅಂತಲೇ ಕರೀತಾ ಇರ್ತೀವಿ ನಾವು. ಅಶ್ವಥಪ್ಪಗೆ ಸಂಸ್ಥಾಪಕ ಕಾರ್ಯಕಾರಿ ಮಂಡಳಿಯಲ್ಲಿ ಮೊನ್ನೆ ಪಿ ಎಲ್ ರಾಮಚಂದ್ರಪ್ಪ ಅವರು, ಎ ನಾಗರಾಜಣ್ಣವರು, ಡಾಕ್ಟರ್ ಎಸ್ ಮಂಜುನಾಥ್, ಬಿ ಕೆ ಮಂಜುನಾಥ್, ಎಸ್ ಕೆ ದಾಸಪ್ಪನವರು ಅಂತ ಒಳಗೊಂಡ, ಬಿಜೆ ಕರಿಯಪ್ಪನವರು ಅಂತ ಒಳಗೊಂಡಂತ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲು ಮೂಲ ಕಾರಣವು ಮೊನ್ನೆ ಸದಸ್ಯರ ಒಂದು ಸಪೋರ್ಟ್ ಏನಿದೆಯೋ ಆ ಸಪೋರ್ಟ್ ನಿಂದಾನೇ ನಮ್ಮ ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿನೇ, ಇಡೀ ಕರ್ನಾಟಕ ರಾಜ್ಯದಲ್ಲಿನೇ ಪತ್ತಿನ ಸಹಕಾರ ಸಂಘದಲ್ಲಿ ಟಾಪ್ 1 ನಲ್ಲಿ ಇದೀವಿ ನಾವು. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಮೊನ್ನೆ ಸದಸ್ಯರುಗಳೇ, ಇಷ್ಟು ವಹಿವಾಟುಗಳು, ಇಷ್ಟು ಸಂಸ್ಥೆಗಳು, ನೌಕರ ವರ್ಗ ಇರ್ಬೋದು, ಪಿಗ್ಮಿ ಸಂಗ್ರಾಹಕರು ಇರ್ಬೋದು, ಇವನ್ನೆಲ್ಲ ಒಳಗೊಂಡಂತ ಸಂಸ್ಥೆ. ಯಾರಾದ್ರೂ ಸದಸ್ಯರು ನಮ್ಮಲ್ಲಿ ಬಂದು ವ್ಯವಹಾರಿಕವಾಗಿ ಮಾಡ್ತೀರಿ ಅಂದ್ರೆ ನೀವೆಲ್ಲ ಹಳಬರು ಮಸ್ತಾಗಿದ್ದೀರಾ. ಇಲ್ಲಿ ಅವಾಗ ಶಿರಾಕ್ಕೆ ಬಂದು ನೀವು ನಮ್ಮಲ್ಲೇ ಬಿಸ್ನೆಸ್ ಮಾಡಿದ್ದೀರಾ. ಡಾಕ್ಟರ್ ಎಸ್ ಮಂಜುನಾಥ್ ಅವಾಗ ಸುಮಾರು ಅವರು 20 ವರ್ಷ ಕಾರ್ಯಕಾರಿ ಮಂಡಳಿನಲ್ಲಿದ್ರು. ಅದಕ್ಕೆ ಮೂಲ ಕಾರಣಕರ್ತರಾದಂತ ಎಸ್ ಕೆ ದಾಸಪ್ಪನವರು ಪ್ರಾರಂಭ ಮಾಡಿದಂತ ಸಂಸ್ಥೆ ಕನಕದಾಸರ ಹೆಸರಿನಡಿಯಲ್ಲಿ ನಾವು ಸಂಸ್ಥೆಯನ್ನ 22/2/2002ರಲ್ಲಿ ಕಟ್ಟಿ ಬೆಳೆಸಿರು. ಆ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗದಂತ ಡಾಕ್ಟರ್ ಎಸ್ ಮಂಜುನಾಥ್ ಅವರು ಆಗಿದ್ರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನ ನಾನು ಸಿಇಒ ಆಗಿ ಕೇಳ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿದಂತ ಹಳೆಯ ಸದಸ್ಯರುಗಳು ದಯವಿಟ್ಟು, ಆಮೇಲೆ ಬೇರೆ ಯಾರು ನಾವು, ಯಾಕಂದ್ರೆ ಹುಡುಗರ ಹೆಸರುಗಳು ಗೊತ್ತಿರಲ್ಲ, ನಮ್ಮ ಪಾಟ್ಲಿಂಗಪ್ಪ ಮೇಷ್ಟ್ರು ಇರ್ಬೋದು, ಅಜ್ಜಲಿಂಗಪ್ಪ ಇರ್ಬೋದು, ಗೋಪಿನಾಥ್ ಅಣ್ಣವರು, ಅಶ್ವಥ್ ಅಣ್ಣಯ್ಯ, ನಮ್ಮ ಅಣ್ಣ
ಆಮೇಲೆ ರಂಗನಾಥಪ್ಪನವರು ಇರ್ಬೋದು, ನಮ್ಮ ಲತೀಫ್ ಇವರು ಇರ್ಬೋದು, ಚಂದ್ರು ಅವರೆಲ್ಲ, ಕುಮಾರು, ಲಿಂಗರಾಜು, ಈ ತರದವ್ರು ಎಲ್ಲ ಹೆಚ್ಚಿಗೆ, ಯಾಕಂದ್ರೆ ನಮ್ಗೆ ಸಂಪರ್ಕ ಇದ್ದಿದೆ ಅವರೇ ಜಾಸ್ತಿ. ದಾಸಣ್ಣ ಜೊತೆ ನಾವು ಬರ್ತಿದ್ವಿ ನಾವು ಅವಾಗ. ಆ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಒಂದು ಯಂಜಾರಪ್ಪನವರು ಇವರೆಲ್ಲ ಸಹಕಾರ ಜಾಸ್ತಿ ಚೆನ್ನಾಗಿ ಸಿಕ್ಕಿದ್ಕೇನೆ ಪಟ್ನಾಯನಹಳ್ಳಿ ಗ್ರಾಮದಲ್ಲಿ ಇವತ್ತು ಹೇಳ್ತೀನಿ ನಾವು ಶಿರಾಕಿನ್ನ ಜಾಸ್ತಿ ವ್ಯವಹಾರ ನಡೀತಾ ಇರೋದು ವ್ಯವಹಾರಿಕವಾಗಿ ಪಟ್ನಾಯನಹಳ್ಳಿನಲ್ಲೇ ನಡೀತಾ ಇರೋದು. ಅಂದ್ರೆ ಸಹಕಾರ ಕೊಟ್ಕೊಂಡು ಉತ್ತಮ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಸದಸ್ಯರಿಂದ ಒಂದು ದೂರು ಬರ್ದಲ್ಲೇನೆ ಅಚ್ಚುಕಟ್ಟಾಗಿ ತಗೊಂಡು ಹೋಗ್ತಾ ಇದಾರೆ ರಥನ. ಅಂದ್ರೆ ಇದು ಇವತ್ ನೋಡ್ರಿ, ನನಗೆ ಯಾರೋ ಸುಮಾರು ಜನ ನಮ್ಮ ಸ್ನೇಹಿತರುಗಳು ಹೇಳ್ತಾ ಇರ್ತಾರೆ, ಅಂದ್ರೆ ನಮ್ಮ ಸ್ನೇಹಿತರಂದ್ರೆ ನಮ್ಮ ಕುರುಬ ಜನಾಂಗದಲ್ದರೆ ಬೇರೆ ಹೇಳ್ತಾ ಇರ್ತಾರೆ, ಪಟ್ನಾಯನಹಳ್ಳಿ ಎಂಟ್ರಿ ಹಾಕಿದಂಗೆ ಎಂತ ಬ್ಯಾಂಕ್ ಮಾಡಿದಾರೆ ನೀವು, ನೋಡಕ್ ಸಂತೋಷ ಆಗ್ತೈತೆ ಕಣೆ ಅಂತ. ನಾವು ಮಾಡಿಲ್ಲ, ಸದಸ್ಯರು ಮಾಡಿರೋದು, ಸದಸ್ಯರಿಂದ ಸದಸ್ಯರಿಗಾಗಿ ಮಾಡಿರ್ತಕ್ಕಂಥ ಸಂಸ್ಥೆ. ಹಾಗಾಗಿ ಅವರ ಒಂದು ವಹಿವಾಟಿನಿಂದ, ಸದಸ್ಯರ ಸಹಕಾರದಿಂದ ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಹೋಗಲು ಮೂಲ ಕಾರಣ ಆಗಿದೆ ಅಂತ. ಇಲ್ಲಿ 2ನೇ ಶಾಖೆ ಓಪನ್ ಮಾಡಿದ್ಮೇಲೆ ಮತ್ತೆ ಬರಗೂರಿನಲ್ಲಿ 2014ರಲ್ಲಿ ಪ್ರಾರಂಭ ಮಾಡಿ 2022ರಲ್ಲಿ ಬಿಲ್ಡಿಂಗ್ ನೇ ಕಟ್ಟಿವಿ. ಅಲ್ಲೂ ಅಷ್ಟೇನೆ ಬುಕ್ಕಾಪಟ್ಟಣದಲ್ಲಿ ಅತಿ ಶೀಘ್ರದಲ್ಲೇ ಪಟ್ನಾಯನಹಳ್ಳಿ ಹೆಂಗೆ ಮುಂಚೂಣಿಯಲ್ಲಿದೆಯೋ ಬುಕ್ಕಾಪಟ್ಟಣ ಅಷ್ಟೇ. ಅಲ್ಲಿ ಆಕ್ಚುಲಿ ನಮ್ಗಿರೋ ನಮ್ ಜನಾಂಗ ಕಡಿಮೆ, ಆದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಇವರೆಲ್ಲ ಜಾಸ್ತಿ ಸಪೋರ್ಟ್ ಮಾಡೋದ್ರಿಂದಾನೆ ಅಲ್ಲಿ 9.5 ಕೋಟಿಯಿಂದ 10 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಸ್ವಂತ ಬಿಲ್ಡಿಂಗ್ ಮಾಡಿವಿ ಎಲ್ಲೂ. ಅಂದ್ರೆ ನಮ್ ಜನಾಂಗ ಇಲ್ಲಿ ಜಾಸ್ತಿ ಇದೆ. ಅಲ್ಲಿ ಜನಾಂಗ ಇಲ್ಲದ ಕಡೆನೂ ಸಹ ನಮ್ಮ ಸಂಸ್ಥೆಯ ಒಂದು ಬ್ರ್ಯಾಂಡ್ ಇದೆಯಲ್ಲ, ಏನು ದೊಡ್ಡ ದೊಡ್ಡ ಕಂಪ್ನಿಗಳು MRF, ಸಂತೂರು ಅದು ಇದು ಬ್ರ್ಯಾಂಡ್ ಇಟ್ಕೊಂಡಿರ್ತಾರೆ. ಹಾಗೆ ಇಲ್ಲಿ ಕನಕಪತ್ತಿನ ಸಹಕಾರ ಸಂಘ ಒಂದು ಬ್ರ್ಯಾಂಡ್. ಅದು ನಾವ್ ಯಾವುದೇ ಒಂದು ಹಳ್ಳಿ ಓದ್ ಮಾಡಿರೋನು ಆ ಚೈತನ್ಯ, ನಮಗೆ ಆ ಶಕ್ತಿ, ಆ ಪ್ರೇರೇಪಣೆ ಕನಕದಾಸರ ಕಡೆಯಿಂದ ಸಿಗ್ತಾ ಇರ್ತದೆ. ಎಲ್ಲೋದ್ರೂ ಶ್ರದ್ಧೆ, ಕಾಯ, ವಾಚದಿಂದ ನಮ್ಮ ಸಿಬ್ಬಂದಿ ವರ್ಗದವರು ಇರ್ಬೋದು, ಕಾರ್ಯಕಾರಿ ಮಂಡಳಿಯವರು ಸಪೋರ್ಟ್ ನಮಗೆ ಮೇನ್. ಅವರೊಂದು ಸಹಕಾರ, ಸದಸ್ಯರ ಅನುಬಂಧ, ಇದೇನೇನೆ ಮೇನ್ ಬೇಕಾಗಿರೋದು. ನಮ್ಗೆ ಮೂಲವಾಗಿ ಬೇಕಾಗಿರೋದು ಸದಸ್ಯರ ಅನುಬಂಧ, ಅವರ ಕುಂದುಕೊರ ಏನು ನಿಮ್ಮಿಂದ ನಾವು, ನಮ್ಮಿಂದ ನೀವು, ಅಂದ್ರೆ ಸಹಕಾರ, ಒಬ್ರಿಗೊಬ್ರು ಸಹಕಾರ ಇದ್ರೇನೆ ಈ ಸಹಕಾರ ಸಂಘಗಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನೋಡಿ, ಈಗ ನಾನು ಬಂದು ಇನ್ನು 1.5 ತಿಂಗಳಾಗಿದೆ. 1.5 ತಿಂಗಳಾದ್ಮೇಲೆ ನಾನು ಎಲ್ಲಾ ಶಾಖೆನಲ್ಲೂ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಬುಕ್ಕಾಪಟ್ಟಣದಲ್ಲಿ ಮಾಡಿದೆ, ಸೆಕೆಂಡ್ ಬರಗೂರಿನಲ್ಲಿ ಮಾಡಿದೆ, ಇವತ್ತು ಇಲ್ಲಿ ಕಡಿದ್ದೀನಿ. ಹಂಗೆ 8 ಶಾಖೆನಲ್ಲಿ 8 ಮೀಟಿಂಗ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಒಂದು ನಂಬಿಕೆ ಬರ್ಬೇಕು ಗ್ರಾಹಕರಿಗೆ, ಏನು ಅವ್ರ ಕುಂದುಕೊರತೆಗಳೇನು, ಅವರಿಂದ ನಮ್ಗೇನು ತೊಂದರೆ ಆಗ್ತಾ ಇದೆಯಾ ಬ್ಯಾಂಕ್ನಲ್ಲಿ, ನಮ್ಮ ಗ್ರಾಹಕರು, ನಮ್ಮ ಬ್ಯಾಂಕಿನ ನೌಕರರಿಂದ ಏನಾರ ತೊಂದರೆ ಆಗುತ್ತಾ, ಅಥವಾ ಇನ್ನೇನಾದ್ರೂ ನಿಮ್ಗೆ ಒಂದು ಸೌಲಭ್ಯಗಳನ್ನ ನಾವು ನಮ್ಮಿಂದ ಏನಾದ್ರೂ ನಿಮ್ಗೆ ಆಗ್ಬೋದಾ, ಅವನ್ನೆಲ್ಲ ಕೇಳೋದಕ್ಕೆ ಬಂದಿದೀವಿ ನಾವು. ಏನಂದ್ರೆ ಒಬ್ಬೊಬ್ಬರಾಗಿ ನೀವು ನಿಂತು, ಇಲ್ಲ ನೀವು ಇಂಥದ್ ಮಾಡಿ, ಇಂಥದ್ ಬಿಡಿ, ಇಂಥದ್ ಮಾಡಿದ್ರೆ ಒಳ್ಳೇದು ಅಂತ. ಈಗ ನಾವು ಬೆಳಗಾಂಗೆ ಟೂರ್ಗೆ ಹೋಗಿದ್ವಿ. ಬೆಳಗಾಂ ಟೂರ್ಗೆ ಹೋದಾಗ ಏನಾಯ್ತು, ಅಲ್ಲಿ ಸ್ವಲ್ಪ ನೀರಾವರಿ ಜಾಸ್ತಿ ಅಲ್ಲಿ, ಯಾಕಂದ್ರೆ ಚಾನಲ್ ಏರಿಯಾ. ಅಲ್ಲಿ ಕಬ್ಬು ಬೆಳೆ ಅದು ಇದು ತುಂಬಿಕೊಂಡು ಬಹಳ ನೀಟಾಗಿ ಇದು ಮಾಡ್ಕೊಂಡು ಸಂಘ ಬೀರ್ಲಿಂಗೇಶ್ವರ ಅಂತ ಅಂದ್ಬಿಟ್ಟು ಒಂದು ಬೀರೇಶ್ವರ ಅಂತ ಮಾಡಿದ್ದಾರೆ. ಅವರು ಅಣ್ಣ ಸಾಹೇಬ್ ಜೊಲ್ಲೆ ಅಂತ ಅಂದ್ಬಿಟ್ಟು, ಅವ್ರ ಹೇಳ್ತೀನೋ MLA, ಅವರು ಮಿನಿಸ್ಟರ್ ಆಗಿದ್ರು, ಶಶಿಕಲಾ ಜೊಲ್ಲೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು 4 ಜನ, ಅವ್ರ ತಂದೆ, ಅವ್ರ ಮಕ್ಕಳು, ಆಯಮ್ಮ. ಇನ್ನು ಸುಮ್ನೆ ನಮ್ ಖರ್ಚಿಗೆ ನಮ್ಗೆ ಬೇಕಾದನ್ನ ಡೈರೆಕ್ಟ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಅಲ್ಲೇನ್ ನೋಡಿ, ಇಷ್ಟು ಎಲ್ಲ ಹೊರ ರಾಜ್ಯದಲ್ಲಿ ಮಾಡಿದ್ದಾರೆ ಅವರು. ಗೋವಾ, ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಒಟ್ಟು 223 ಬ್ರಾಂಚ್ ಮಾಡಿದ್ರು. ಅದೇ ಸರ್, ಅದು ಸೇರಿ 223 ಮಾಡಿ. ಯಾಕೆ ಅಂತಂದ್ರೆ ಅವ್ರ ಅದ್ ಮಾಡೋದಕ್ಕೆ ಮೇನ್ ಅಲ್ಲಿ ವ್ಯವಸಾಯದಿಂದ ಲಾಭ ಬಂದಿರ್ತಕ್ಕಂಥದ್ನ ಹಣವನ್ನು ನೀಡೋದಕ್ಕೆ, ಮಾಡೋದಕ್ಕೆ, ಸಾಲ ತಗೊಳ್ಳೋದಕ್ಕೆ ಬಹಳ ಅನುಕೂಲ ಆಗ್ತಕ್ಕಂಥ ಒಂದು ಇರುತ್ತೆ. ಆಮೇಲೆ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಸೂಪರ್ ಮಾರ್ಕೆಟ್ಗಳು ಮಾಡಿದ್ದಾರೆ. ಸೂಪರ್ ಮಾರ್ಕೆಟ್ ಮಾಡಿದಾಗ ನಾವು ಇಲ್ಲಿ ಮಾಡ್ಬೋದು. ಈಗ ಇದ್ರ ಮೇಲೆ ಒಂದು ಸೂಪರ್ ಮಾಡ್ಬೋದು, ಯಾಕಂದ್ರೆ ಗ್ರಾಹಕರಿಗೆ ಅನುಕೂಲ ಆಗ್ಲಿ. ಯಾಕಂದ್ರೆ ಹೆಚ್ಚಿನ ಬೆಲೆ ಇಟ್ಕೊಂಡು ಮಾರಲ್ಲ, ಗೊತ್ತಾಯ್ತಾ? ಅದು ಗ್ರಾಹಕರಿಗೆ ಸಿಗ್ಲಿ ಅನ್ನೋ ಒಂದು ಉದ್ದೇಶ ನಾವು ಈಗ ಯೋಜನೆಗಳು ಹಾಕೊಂಡಿದೀನಿ. ನಾನು ಮದ್ಗೇರಿನಲ್ಲಿ 1 ಕೋಟಿ ಕೊಟ್ಟು ಒಂದು ಆಸ್ತಿ ತಗೊಂಡಿದ್ದೀನಿ. ಇಲ್ಲಿ ಈ ಹನುಮಂತ ನಗರದಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ ಕಟ್ಟೋದಕ್ಕೆ. ಅದು ಒಂದು 3-4 ತಿಂಗಳೊಳಗೆ ಅದು ಪ್ರಾರಂಭ ಆಗೋಗ್ತದೆ. ಆಮೇಲೆ ಕೆರೆನಲ್ಲೂ ಒಂದು ಸೈಟ್ ತಗೊಂಡಿದ್ವಿ. ಅಲ್ಲೂ 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ.
ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.